ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸರಾಯ ಪೇಜ್ ಬಗ್ಗೆ ಮಾತಾಡೋದಾದ್ರೆ ಪ್ರಾಬಬ್ಲಿ ಇವರು ಕೂಡ ನಮಗೆ ಎವಲ್ಯೂಷನ್ 2 ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು. ಯಾಕಂದ್ರೆ ಇವರೇ ರೀಸೆಂಟ್ ಆಗಿ ಎವಲ್ಯೂಷನ್ 2 ಅಲ್ಲಿ ನಾನು ಬರ್ತೀನಿ ಅನ್ನೋದನ್ನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಸರಾಯ ಪೇಜ್ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಎವಲ್ಯೂಷನ್ ಇಸ್ ದಿಸ್ ವೀಕೆಂಡ್ ಅಂತ ಅವರು ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಗಳ ಬಳಿ. ಅಂದ್ರೆ ಎವಲ್ಯೂಷನ್ ನಿಜವಾಗ್ಲೂ ಕೂಡ ಈ ವಾರನೇ ಇದೆಯಾ ಅಂತ ನಮ್ಮ ಸರಾಯ ಅವರು ಕೇಳ್ತಾ ಇದ್ದಾರೆ. ಸೊ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಕೂಡ ಬರೋದಕ್ಕೆ ಯೋಚನೆ ಮಾಡ್ತಾ ಇರಬಹುದು, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಪ್ರಾಬಬ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಸರ್ಪ್ರೈಸ್ ಆಗಿ ಸರಾಯ ಅವ್ರನ್ನು ಕೂಡ ಒಂದು ಅಪಿಯರ್ ಮಾಡೋದಕ್ಕೆ ಕರ್ಕೊಂಡು ಬರಬಹುದು ಎವಲ್ಯೂಷನ್ 2 ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಬಿಗ್ ಟೈಟಲ್ ವರ್ಸಸ್ ಟೈಟಲ್ ಮ್ಯಾಚ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಎವಲ್ಯೂಷನ್ 2 ಅಲ್ಲಿ ನಮಗೆ NXT ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜೆಸಿ ಜೈನ್ ವರ್ಸಸ್ ಜಾರ್ಡಿನಿ ಗ್ರೇಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಹೊಸ NXT ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಇವತ್ತಿನ TNA ಶೋ ಅಲ್ಲಿ TNA ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. TNA ಸ್ಲಾಮಿವರ್ಸರಿಯಲ್ಲಿ ನಮಗೆ ಟೈಟಲ್ ವರ್ಸಸ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, TNA ವಿಮೆನ್ಸ್ ಚಾಂಪಿಯನ್ ವರ್ಸಸ್ NXT ವಿಮೆನ್ ಚಾಂಪಿಯನ್ ನಡುವೆ ನಮಗೆ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಫಸ್ಟ್ ಎವರ್ TNA ವಿಮೆನ್ಸ್ ಚಾಂಪಿಯನ್ ಹಾಗೆ NXT ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ. ಈ ಒಂದು ಮ್ಯಾಚ್ ನಮಗೆ TNA ವಿಮೆನ್ಸ್ ಚಾಂಪಿಯನ್ ಆದಂತಹ ಮಾಶಾ ಸ್ಲಾಮೋವಿಚ್ ವರ್ಸಸ್ ಜೆಸಿ ಜೈನ್ ಅಥವಾ ಜಾರ್ಡಿನಿ ಗ್ರೀಸ್ ಅವರ ನಡುವೆ ನೋಡೋದಕ್ಕೆ ಸಿಗಬಹುದು. ಎವಲ್ಯೂಷನ್ 2 ಅಲ್ಲಿ ಯಾರು NXT ವಿಮೆನ್ಸ್ ಚಾಂಪಿಯನ್ ಆಗಿರ್ತಾರೋ ಅವರು TNA ಸ್ಲಾಮಿವರ್ಸರಿಯಲ್ಲಿ TNA ವಿಮೆನ್ಸ್ ಚಾಂಪಿಯನ್ ನ ಫೇಸ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಮೊದಲ ಬಾರಿಗೆ TNA ವಿಮೆನ್ ಚಾಂಪಿಯನ್ ಹಾಗೆ NXT ವಿಮೆನ್ ಚಾಂಪಿಯನ್ ಆಗ್ತಾರೆ. ಸೊ ಸಡನ್ ಆಗಿ WWE ಅವರು ಟೈಟಲ್ ವರ್ಸಸ್ ಟೈಟಲ್ ಮ್ಯಾಚ್ ನ ಅಫಿಷಿಯಲ್ ಆಗಿ TNA ಸ್ಲಾಮಿವರ್ಸರಿಗೆ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ CM ಪಂಕ್ ಹಾಗೆ AJ ಲೀ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇವರು ಈಗ ಗಂಡ ಹೆಂಡತಿ, ಬಟ್ ಇವರು ಗಂಡ ಹೆಂಡತಿ ಆಗಿದ್ದು ಹೇಗೆ ಅಂತ ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಒಂದು ಸ್ಟೋರಿನ ಅಪ್ಲೋಡ್ ಮಾಡೋದ್ರ ಮುಖಾಂತರ ತಿಳಿಸಿದ್ದಾರೆ. ಅವರು AJ ಲೀ ಅವರು CM ಪಂಕ್ಗೆ ಕಿಸ್ ಮಾಡ್ತಾ ಇದ್ರಲ್ಲ, ಆ ಒಂದು ಫೋಟೋನ ಅಪ್ಲೋಡ್ ಮಾಡಿ 13 ವರ್ಷದ ಹಿಂದೆ ನನ್ನ ಬೆಸ್ಟ್ ಫ್ರೆಂಡು ನನ್ನ ಬಳಿ ಬಂದು ಈ ರೀತಿ ಕಿಸ್ ಮಾಡಿದ್ರು ಅಂಡ್ ಅದಕ್ಕೋಸ್ಕರ ನಾನು ಅವಳನ್ನ ಮದುವೆ ಆದೆ ಅಂತ ನಮ್ಮ CM ಪಂಕ್ ಅವರು ಹೇಳ್ತಾ ಇದ್ದಾರೆ. ಸೊ AJ ಲೀ CM ಪಂಕ್ಗೆ ಕಿಸ್ ಕೊಟ್ಟಿದ್ದ ಕಾರಣ CM ಪಂಕ್ ಅವರು AJ ಲೀಯನ್ನ ಮದುವೆ ಆಗಿದ್ದಾರೆ. ಅಂಡ್ ಈ ಟೈಮಲ್ಲಿ ನಾವು ನೋಡ್ತಾ ಇದೀವಿ ಲವರ್ಸ್ ಗಳು ಏನೇನೋ ಮಾಡ್ಕೊಂಡ್ರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನನ್ನ ಪ್ರಕಾರ ಇದ್ರೆ CM ಪಂಕ್ ಅವರ ರೀತಿ ಇರಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಗ್ ಶೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬಿಗ್ ಶೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅದಕ್ಕೆ ಫ್ಯಾನ್ಸ್ ಗಳು ಬಿಗ್ ಶೋ ಅವ್ರನ್ನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಸ್ಮ್ಯಾಕ್ ಡೌನ್ ನ ಐಕಾನಿಕ್ ಸ್ಟೇಜ್ ಅಂದ್ರೆ ಫಿಸ್ಟ್ ಸ್ಟೇಜ್ ನ ನಮ್ಮ ಬಿಗ್ ಶೋ ಅವರು ಅದು ನನ್ನ ರೆಫರೆನ್ಸ್ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಬಿಗ್ ಶೋ ಅವರ ಮುಷ್ಟಿನ ನೋಡಿ WWE ಅವರು ಸ್ಮ್ಯಾಕ್ ಡೌನ್ ಗೆ ಒಂದು ಮುಷ್ಟಿ ರೀತಿ ಸ್ಟೇಜ್ ನ ಡಿಸೈನ್ ಮಾಡಿದ್ರಂತೆ. ಇದನ್ನ ನೋಡಿ ಎಲ್ಲರೂ ಕೂಡ ಬಿಗ್ ಶೋ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇಂಟರ್ನೆಟ್ ಅಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಆ ಒಂದು ಸ್ಟೇಜ್ ಮಾತ್ರ ನಿಜವಾಗ್ಲೂ ಕೂಡ ಐಕಾನಿಕ್ ಆಗಿತ್ತು. ಅಂಡ್ 2025ರಲ್ಲಿ ಅದು WWE ಒಂದು ರೀತಿ ಟ್ರೆಷರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಫ್ಯಾನ್ಸ್ ಗಳು ಇನ್ನೂ ಕೂಡ ಆಸೆ ಪಡ್ತಾ ಇದ್ದಾರೆ ಆ ಒಂದು ಸ್ಟೇಜು ಮತ್ತೊಮ್ಮೆ ನಮಗೆ ನೋಡೋದಕ್ಕೆ ಸಿಗಬೇಕು ಅಂತ. ನಿಜವಾಗ್ಲೂ ಯಾವ ರಸಲ್ಮೇನಿಯಾ ಸ್ಟೇಜ್ ಗಿಂತನೂ ಕೂಡ ಆ ಒಂದು ಫಿಸ್ಟ್ ಸ್ಟೇಜ್ ಕಮ್ಮಿ ಇರಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ರಾಕ್ ಅವರು WWE ಮೇಲೆ ಎಷ್ಟು ಕಂಟ್ರೋಲ್ ನ ಇಟ್ಟಿದ್ದಾರೆ ಅಂತ. ನಿಮ್ಗೆ ಗೊತ್ತಿರಬಹುದು ರಾಕ್ ಅವರಿಗೆ ಹೋಲಿಸಿದ್ರೆ WWE ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಕಂಪನಿ. ಅದರಲ್ಲೂ ನಾನು ರಾಕ್ ಅವರು ತುಂಬಾ ಚಿಕ್ಕವರು ಅಂತ ಹೇಳ್ತಾ ಇಲ್ಲ, ಬದಲಿಗೆ ರಾಕ್ ಅವರಿಗೆ ಹೋಲಿಸಿದ್ರೆ WWE ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಕಂಪನಿ. ಆದ್ರೂ ಕೂಡ ನಮ್ಮ ರಾಕ್ ಅವರು WWE ಕಂಪನಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮಗೆ ರಾಕ್ ಅವರ WWE ರಿಟರ್ನ್ಸ್ ಗಳು ಆಗಾಗ ನೋಡೋದಕ್ಕೆ ಸಿಗ್ತಾ ಇತ್ತು. ಆಗ ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು WWE ವಿಡಿಯೋಗಳನ್ನ ಮಾಡಬೇಕು ಅಂದ್ರೆ ಮಂಡೇ ನೈಟ್ ರೋ ಮುಗಿದ್ಮೇಲೆ ಶೋ ರಿವ್ಯೂನ ಅಪ್ಲೋಡ್ ಮಾಡಬೇಕು ಅಂದ್ರೆ, ಅಥವಾ ಸ್ಮ್ಯಾಕ್ ಡೌನ್ ಅಥವಾ ಯಾವ್ದಾದ್ರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ್ಮೇಲೆ ಶೋ ರಿವ್ಯೂನ ಅಪ್ಲೋಡ್ ಮಾಡಬೇಕು ಅಂದ್ರೆ WWE ವೆಬ್ಸೈಟ್ಗೆ
ಹೋಗಿ ಚೆಕ್ ಮಾಡ್ತೀನಿ, ಅಲ್ಲಿನ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಾನು ನನ್ನ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮ ರಾಕ್ ಅವರು ಯಾವುದಾದ್ರೂ ಒಂದು ಶೋಗೆ ಬಂದಿದ್ರು ಅಂದರೆ, ಉದಾಹರಣೆಗೆ ನಾವು ರಸಲ್ ಮೇನಿಯಾ 40ಯ ಸಿನಾರಿಯೋನ ತಗೋಣ. ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕೆಲವೊಂದಷ್ಟು ಸೆಗ್ಮೆಂಟ್ಗಳು ನಮಗೆ ಆ ಒಂದು ಟೈಮಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ರಾಕ್ ಅವರು ಕೂಡ ಬ್ಲಡ್ ಲೈನ್ಗೆ ಬಂದು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿದ್ರು. ಆ ಒಂದು ಸ್ಮ್ಯಾಕ್ ಡೌನ್ನ ನಾನು ಓಪನ್ ಮಾಡಿದಾಗ ಫೋಟೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನನಗೆ ರಾಕ್ ಅವರ ಫೋಟೋಸ್ಗಳೇ ನೋಡೋದಕ್ಕೆ ಸಿಗಲಿಲ್ಲ. ನಾನು ಕನ್ಫ್ಯೂಸ್ ಆದೆ. ಮೊದಲು ಒಂದೆರಡು ದಿನ ನಾನು ಅನ್ಕೊಂಡೆ ಓಕೆ ಇದು ಯಾವುದೋ ಒಂದು ಗ್ಲಿಚ್ ಇರಬೇಕು ಅಂತ. ಮೊದಲೊಂದೆರಡು ಶೋ ತನಕ ನಾನು ಅದೇ ರೀತಿ ಅನ್ಕೊಂಡೆ ಗ್ಲಿಚ್ ಇರಬಹುದು, ಅದಕ್ಕೋಸ್ಕರ ರಾಕ್ ಅವರ ಫೋಟೋನ ಡಬ್ಲ್ಯೂ ಅವರು ಇಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂತ. ರಾಕ್ ಅವರ ಫೋಟೋ ಎಲ್ಲೆಲ್ಲಿತ್ತೋ ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಕಟ್ ಮಾಡಿ ಬರೀ ರೋಮನ್ ರೈನ್ಸ್ ಆಗಿ ಅವರ ಬ್ಲಡ್ ಲೈನ್ ಫೋಟೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇತ್ತು. ಅದಾದ್ಮೇಲೆ ನನಗೂ ಕೂಡ ಅರ್ಥ ಆಯ್ತಾ ಹೋಯ್ತು, ಓ ರಾಕ್ ಅವರೇ ಯಾಕೋ ನನ್ನ ಫೋಟೋನ ಅಪ್ಲೋಡ್ ಮಾಡೋದು ಬೇಡ, ಈ ಒಂದು ವೆಬ್ಸೈಟ್ ಅಲ್ಲಿ ಬಿಡಬೇಡಿ ಅಂತ ರಾಕ್ ಅವರೇ ಕಂಡೀಷನ್ ನ ಹಾಕಿದ್ದಾರೆ ಅಂತ. ಅಂಡ್ ಆ ಒಂದು ಶೋ ಮುಗಿದಿ 3-4 ದಿನ ಆದ್ಮೇಲೆ ರಾಕ್ ಅವರ ಫೋಟೋಸ್ಗಳು ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗೋದು. ಅಂದ್ರೆ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ಪೋರ್ಷನ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. 3-4 ದಿನ ಆದ್ಮೇಲೆ ಆ ಒಂದು ಪೋರ್ಷನ್ಸ್ ಗಳ ಫೋಟೋಸ್ಗಳು ನಮಗೆ HD ಯಲ್ಲಿ ಆ ಒಂದು ವೆಬ್ಸೈಟ್ ಅಲ್ಲಿ ನೋಡೋದಕ್ಕೆ ಸಿಗೋದು. ಅಂಡ್ ಈಗ ಗೊತ್ತಾಗ್ತಾ ಇದೆ ಗಾಯ್ಸ್, ಆಗ್ಲೇ ಗೊತ್ತಾಗಿತ್ತು ನಮ್ಮ ರಾಕ್ ಅವರೇ ಅದನ್ನೆಲ್ಲದನ್ನು ಕೂಡ ಚೆಕ್ ಮಾಡಿ ಬಿಡೋರು ಅಂತ. ಅಂಡ್ ಈಗ ಅದ್ರ ಬಗ್ಗೆನೇ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯಾವ ಫೋಟೋಸ್ಗಳಲ್ಲಿ ರಾಕ್ ಅವರು ಇದಾರೋ ಆ ಎಲ್ಲಾ ಫೋಟೋಸ್ಗಳನ್ನು ಕೂಡ ರಾಕ್ ಅವರ ಟೀಮು ಬಂದು ಮೊದಲು ಚೆಕ್ ಮಾಡೋದಂತೆ. ಅಂದ್ರೆ ಈ ಒಂದು ಫೋಟೋಸ್ಗಳನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕೋ ಬೇಡವೋ ಅಂತ ರಾಕ್ ಅವರ ಟೀಮು ಬಂದು ಚೆಕ್ ಮಾಡಿ ಅವರು ಪರ್ಮಿಷನ್ ನ ಕೊಟ್ಟ ಮೇಲೆನೆ ಮಾತ್ರ ನಮಗೆ ಅವರ ಫೋಟೋಸ್ಗಳು ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ನೋಡೋದಿಕ್ಕೆ ಸಿಗೋದು. ಯಾಕಂದ್ರೆ ರಾಕ್ ಅವರು ಡಬ್ಲ್ಯೂ ಹೊರಗಡೆನೂ ಕೂಡ ತುಂಬಾ ಬಿಗ್ ನೇಮು, ಅದಕ್ಕೋಸ್ಕರ ಅವರ ಟೀಮು ರಾಕ್ ಅವರ ಪ್ರೆಸ್ಟೀಜ್ಗೆ ಏನು ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ರಾಕ್ ಅವರ ಎಲ್ಲಾ ಫೋಟೋಸ್ಗಳನ್ನು ಕೂಡ ಚೆಕ್ ಮಾಡಿ ಪರ್ಮಿಷನ್ ಕೊಡೋರಂತೆ ಡಬ್ಲ್ಯೂ ಕಂಪನಿಯವರಿಗೆ. ಓಕೆ ನೀವು ಈ ಫೋಟೋಸ್ಗಳನ್ನ ಬಿಡಬಹುದು ಅಂತ. ಈ ಮಟ್ಟಿಗೆ ನಮ್ಮ ರಾಕ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಡಬ್ಲ್ಯೂನ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಹೊಸ ಫೋಟೋ ಕೂಡ ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ಇಲ್ಲಿ ಸ್ಪೆಷಲ್ ಚೈಲ್ಡ್ ಜೊತೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅವರ ಲುಕ್ ಮಾತ್ರ ಖಡಕ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಾಂಗ್ ಹೇರ್ಸ್ ಅಲ್ಲಿ ಮಾತ್ರ ನಮ್ಮ ಬ್ರಾಕ್ ಲೆಸ್ನರ್ ಅವರು ಚಿಂದಿಯಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಇಂಟರ್ನೆಟ್ ಅಲ್ಲಿ ಒಂದು ರೂಮರ್ಸ್ ಓಡಾಡ್ತಾ ಇದೆ, ಒಂದು ಫ್ಯಾನ್ ಥಿಯರಿ ಓಡಾಡ್ತಾ ಇದೆ. ಆ ಥಿಯರಿ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ಸದ್ಯಕ್ಕೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಪ್ಲಾನ್ ಬಿ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಪಾಲಿಮೆನ್ ಅವರು ಕೂಡ ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೆತ್ ರಾಲಿನ್ಸ್ ಅವರು ಈಗ ಪ್ಲೇನ್ ಅಲ್ಲಿ ಕೂತ್ಕೊಂಡು ಪ್ಲಾನ್ ಬಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಈಗ ಎಲ್ಲರ ಗಮನ ಆ ಒಂದು ಪ್ಲಾನ್ ಬಿ ಬಗ್ಗೆನೇ ಇದೆ. ನಾವೆಲ್ಲರೂ ಕೂಡ ಏನ್ ಅನ್ಕೋತಾ ಇದೀವಿ, ಪ್ಲಾನ್ ಬಿ ಅಂದ್ರೆ ಬೇರೆ ಏನು ಅಲ್ಲ, ಬದಲಿಗೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಈಥನ್ ಪೇಜ್ ಅಥವಾ ರಿಕ್ಕಿ ಸ್ಟೈನ್ ಅಥವಾ ಕೆಲವೊಂದು ಕಡೆ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಮಿಸ್ ಅವ್ರನ್ನು ಕೂಡ ತನ್ನ ಫ್ಯಾಕ್ಷನ್ ಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಸೆತ್ ರಾಲಿನ್ಸ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇದೇ ಪ್ಲಾನ್ ಬಿ ಇರಬಹುದು ಅಂತ ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಡಬ್ಲ್ಯೂ ಅವರು ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನ ತಗೊಂಡು ಬಂದು ಪ್ಲಾನ್ ಬಿ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನೇ ಕರ್ಕೊಂಡು ಬರಬಹುದು ಅಂತ ಒಂದು ಪ್ಯೂರ್ ಫ್ಯಾನ್ ಸ್ಪೆಕ್ಯುಲೇಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ನಮ್ಮ ಪಾಲಿಮೆನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಕನೆಕ್ಷನ್ ಇರೋ ಕಾರಣ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರಿಗೂ ಕೂಡ ಈಗ ಒಬ್ಬ ಬಲಿಷ್ಠ ವ್ಯಕ್ತಿಯ ಅಗತ್ಯಕತೆ ಇರೋ ಕಾರಣ, ಅಷ್ಟೇ ಅಲ್ಲ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಾಗ ಅವರು ಪಾಲಿಮೆನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಜೊತೆನೆ ಫ್ಯೂಡ್ ಅಲ್ಲಿ ಇದ್ದಿದ್ದು. ಅಂಡ್ ಈಗ ಮತ್ತೊಮ್ಮೆ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿರೋ ಕಾರಣ ಪ್ರಾಬಬ್ಲಿ ಈ ಒಂದು ಫ್ಯೂಡ್ ಅಲ್ಲಿ ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು ಒಟ್ಟಿಗೆ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ನಾನಂತೂ ಇದನ್ನ ನಂಬೋದಿಲ್ಲ, ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಕೇಸ್ ವಿಚಾರದಲ್ಲಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಆದ್ರೂ ಕೂಡ ಫ್ಯಾನ್ಸ್ಗಳು ಥಿಯರಿಗಳನ್ನ ಒಟ್ಟಾಗ್ತಾ ಇದ್ದಾರೆ, ಈ ರೀತಿ ಆಗಬಹುದು. ಫೈನಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಪ್ಲಾನ್ ಬಿ ಆಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರೆಸಬಹುದು. ಹಿಂಗೆ ಪಾಲಿಮೆನ್ ಬ್ರಾಕ್ ಲೆಸ್ನರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಒಂದು ಮೆಗಾ ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಈ ರೀತಿ ಆದ್ರೆ ಮಾತ್ರ ಅನ್ಥಿಂಕೇಬಲ್ ಎಕ್ಸ್ಟ್ರಾರ್ಡಿನರಿ ಬುಕ್ಕಿಂಗ್ ಅಂತೀನಿ. ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಹೊಗಳಿ
ಉಪ್ಪಾಕಿಬಿಡ್ತೀನಿ. ಬಟ್ ಈ ರೀತಿ ಆಗಲ್ಲ, ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಿಮ್ಗೇನು ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.